ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಈಗ ತಡೆಯೋಕ್ಕಾಗದಲ್ಲಿ ಇವ್ರು ಜಲ್ದಿ ಇವ್ರದ್ದು ಬಿ ಜೆ ಪಿಯವ್ರದ್ದು ಇನ್ನೊಂದಲ್ಲ, ಇವ್ರು ಯಾವತ್ತೂ ಜನಗಳಿಂದ ಮ್ಯಾಂಡೇಟ್ ತಗೊಂಡು ಬಂದಾರಲ್ಲ. 3 ಸಾರಿ ಇದ್ರೂ 3 ಸಾರಿನೂ ಅತಂತ್ರವಾಗಿ ಬಂದವರು. ಯಾರು ಗೆದ್ದರನ್ನ ಎಮ್ ಎಲ್ ಎಗಳನ್ನ ಹೊತ್ಕೊಂಡೋಗಿ ಮಾರಾಟ ಮಾಡ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಆಮೇಲೆ ಮತ್ತೆ 3 ಸಾರಿ ತಡ್ರಿ ಸ್ವಾಮಿ ಸ್ವಾಮಿ ಯಾವಾಗ್ಲೂ ಅತಂತ್ರದಲ್ಲಿ ಬಂದಿರೋರು. ಹೋದ ಸಾರಿ ಬೊಮ್ಮಾಯರಾದಿದ್ದು 18 ಜನ ರಾಜೀನಾಮೆ ಕೊಡಿಸಿ, ಯಡಿಯೂರಪ್ಪ 2 ಸಾರಿ ಆಗಿದ್ದು ಎಮ್ ಎಲ್ ಎಗಳನ್ನ ಕೊಂಡ್ಕೊಂಡು ಗೊತ್ತಾಯ್ತಾ. ಇವ್ರಿಗೆ ಈಗಲೂ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತು ಅಭ್ಯಾಸ ಇಲ್ಲ. ಈ ಬಿ ಜೆ ಪಿಯವ್ರಿಗೆ ಹೆಂಗಾರ ವಾಮ ಮಾರ್ಗದಲ್ಲಿ ಮತ್ತೆ ಬಂದುಬಿಡ್ಬೇಕು, ವಿಧಾನಸೌಧಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಹೊಂಟಾರೆ ಇವರು. ಅದಕ್ಕೆ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಐತೆ 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 ಅಂತೇಳಿ ಹುಟ್ಟಿಸ್ತಾರೆ. ಏನೂ ಇಲ್ಲ. ಸಿದ್ದರಾಮಯ್ಯನವರು ಅವರು ಇದ್ದಾರೆ. ಅವ್ರಿಗೇನಾರ ಗೊತ್ತದ ನನಗೆ ಗೊತ್ತಿಲ್ಲ. ಸುಳ್ಳು ಯಾಕೆ ಹೇಳ್ತಾರೆ? ಅದು ನಮಗೆ ಗೊತ್ತೋರಂಗೆ ಚೆನ್ನಾಗಿದೆ. ಸಿದ್ದರಾಮಯ್ಯನವರ ಯಾವ ಕಾಂಗ್ರೆಸ್ ನಾಯಕನೂ ಇಲ್ಲ. ಸಿದ್ದರಾಮಣ್ಣನ ನಾಯಕತ್ವ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿರ್ತೀನಿ ಅಂತ ಸಿದ್ದರಾಮಣ್ಣರು ಹೇಳಿಕೆ ಬಂದಿದ್ದಾರೆ. ಅದರಂತೆ ಹೋಗ್ತಾರೆ. 5 ವರ್ಷ 100ಕ್ಕೆ 100 ಭಾಗ ಕಂಪ್ಲೀಟ್ ಮಾಡ್ತೀವಿ. 136 ಜನ ಇರೋರು. 100 ಇನ್ಲಂಗೆ 2, 3, 5 ವ್ಯತ್ಯಾಸ ಇಲ್ಲ. 136. ಈ ಸಾರಿ ಏನಾರ ನೀವು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ 53 ಜನದ ರಾಜೀನಾಮೆ ಕೊಡಿಸ್ಬೇಕು. ಆಮೇಲೆ 92 ಜನ ಕರ್ಕೊಂಡು ಹೋಗ್ಬೇಕು ಯಾರ ಹೋಗೋದಾದ್ರೆ. ಗೊತ್ತಾಯ್ತಾ? ಅದಾಗುತ್ತಾ? ಎಲ್ಲ ಲೆಕ್ಕಾಚಾರ ಅಲ್ಲ, ಇದು ಕಾನೂನು ಹೇಳಿದೆ ನಿಮಗೆ. ಕಾನೂನು ಇಷ್ಟು ಬೇಕ್ರಪ್ಪ ಅಂತ ಹೇಳಿದೆ. ಇಷ್ಟು ಬೇಕು, ಅಷ್ಟು ಸುಲಭ ಇಲ್ಲ ಈ ಸರಿ ಹಿಡಿಯೋದು ಅಂತ ಹೇಳಿದೆ. ನೀವು ಇದೆಲ್ಲ ಹಾಕ್ತೀರಾ? ಇದು ಹಾಕಿದ್ರೆ ನಮಗೆ ಇದಾಗುತ್ತೆ. ನೀವು ಯಾವ್ದಾರ ಒಂದು 2 ಹೌದು. ಈಗ ಅಧಿವೇಶನದ ನೀವು ಯಾವಾಗಲೂ ಪತ್ರಿಕೆಯರು ವಿಪಕ್ಷಗಳೇ, ನೀವು ಯಾರಿಗೂ ಫಾರಾಗಿ ತೆಗಿತೀರಿ, ಈಚೆ ಕಡೆ ಕೆತ್ಕಿ ಬಾಯಿ ಬಿಡಿಸ್ತೀರಿ. ಆಮೇಲೆ ಸತ್ಯಾಸತ್ಯತೆಯೂ ಕೊಡ್ತೀರಿ. ಯಾಕೋ ಈ ಪ್ರಕರಣದಲ್ಲಿ ನೀವು ಸ್ವಲ್ಪ ಕೊರೋನಾದ ಇರಲಿ, ಕೊರೋನಾದ ಬಿಡದಲ್ಲ, ಎಲ್ಗೂ ಬಿಡಲ್ಲ. ನೆಕ್ಸ್ಟ್ ಸೆಷನ್ನಲ್ಲಿ ಕೊರೋನಾದಲ್ಲಿ ಯಾರ್ಯಾರು ಸಿಗಾಕೊಂಡ್ರೆ ಎಲ್ಲ ಬರುತ್ತೆ. ಅದು ಆತುರವಾಗಿ ಮಾಡಿಬಿಟ್ಟು ಅಲ್ಲಿ ಬಂದು ಅಭಾಷೆ ಮಾಡ್ಕೊಳ್ಳೋದು. ಏನು ಹೌದು. ಆದರೆ ಅವರು ಯಾರನ್ನು ನೇಮಿಸಿರ್ತಾರೆ ಅವರು ರಿಪೋರ್ಟ್ಸ್ ತಂದು ಕೊಡದಲ್ಲೇ ಸರ್ಕಾರ ಅಷ್ಟು ಆತುರದಲ್ಲಿ ಹೋಗಿ ವಿರೋಧ ಪಕ್ಷದವರ ಮೇಲೆ ಸುಮ್ಮನೆ ಆಪಾದನೆ ಮಾಡಬಾರ್ದು. ಅಲ್ಲ, ಈಗ ತನಿಖೆ ಮುಗಿದ ತಕ್ಷಣ ಬಂದೇ ಬರುತ್ತೆ ಸರ್. ಅದೆಲ್ಲಿ ಯಾರು ಮುಚ್ಚಿಡೋಕ್ಕಾಗುತ್ತೆ ಸರ್? ಬಂದೇ ಬರುತ್ತೆ. ಆಯ್ತು, ಹೌದು. ರಾಜ್ಯಪಾಲರು ಒಬ್ಬ RTA ಕಾರ್ಯಕರ್ತರನ್ನ ಯಾರು ರಾಜ್ಯಪಾಲರು ಇರಬೇಕು, ಘನತೆ ಇರಬೇಕು. ವರದಿ ಕೊಡಿ ಅಂತಲೂ ಕೇಳಬೇಕಾದ್ರೆ ಏನೇನು ನಿಮ್ಮ ಮೇಲೆ ಇಂಥ ಆಪಾದನೆ ಬಂದಿದೆ ಅಂತ ಸ್ಪಷ್ಟವಾಗಿ ಹೇಳೋದು. ಒಬ್ಬ ಮುಖ್ಯಮಂತ್ರಿ ಅವರು ಈ ರಾಜ್ಯದ, ಯಾರೋ ಸಾಮಾನ್ಯ ಮನುಷ್ಯರಲ್ಲ, ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿನ ಕೇಳಬೇಕಾದ್ರೆ, ಪ್ರಶ್ನೆ ಮಾಡಬೇಕಾದ್ರೆ ಭಾಳ ನಿರ್ದಿಷ್ಟವಾದಂಥ ಕಾರಣಗಳಿರಬೇಕು, ಭ್ರಷ್ಟಾಚಾರಗಳಿರಬೇಕು. ಆವಾಗ ನೋಡಿ ನಿಮ್ಮ ಮೇಲೆ ಇಂತಿಂಥ ಭ್ರಷ್ಟಾಚಾರ ಬಂದಿದೆ, ಏನು ಹೇಳ್ತೀರಿ ಅಂತೇಳಿ ಕೇಳಬೇಕು. ಇವ್ರಿಗೆ ಮೊದಲು ಮನವರಿಕೆ ಆಗಬೇಕು. ಸುಮ್ಮನೆ ಅದನ್ನು ತಂದು ಕೊಟ್ಬಿಟ್ಟೆ, ಯಾವುದೋ ಮೇಗಳು ಒತ್ತಡಕ್ಕೆ ಕಳಿಸ್ಬಿಟ್ಟೆ ಅಂತಂದ್ರಲ್ಲ, ಅವನ ಜೊತೆಯ 1.5 ಗಂಟೆಲಿ 120-140 ಪೇಜ್ ಓದೋಕ್ಕಾಗುತ್ತಾ? ಅವ್ನು ಹೇಳ್ದ ಅನ್ನಿ ಅವ್ರಿಗೆ ಮನವರಿಕೆ ಆಯಿತು ಅಂತೇಳಿ. ಮನವರಿಕೆ ಆಗಿದ್ರೆ ಅಧಿಕಾರಿಗಳನ್ನ ಚರ್ಚೆ ಮಾಡಬೇಕು. ಆಫ್ ದಿ ರೆಕಾರ್ಡಪ್ಪ. ಇಲ್ಲ ಸುಮ್ಮನೆ ನಾವು ಅವರು
ಹೇಳ್ರಿ